ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಸಂಬಂಧಿಸಿದ ಸದನ ಸಮಿತಿಗೆ ಒಪ್ಪಿಸಬೇಕು ಎಂದು ಮೇಲ್ಮನೆಯಿಂದ ಪ್ರತಿಪಕ್ಷ ಬಿಜೆಪಿಯ ಸದಸ್ಯರು ಆಗ್ರಹಿಸಿದರು. ಇಂದು ವಿಧಾನ ಪರಿಷತ್ತಿನ ಕಲಾಪ ಆರಂಭಗೊಂಡ ಕೂಡಲೇ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ವಿಧೇಯಕಗಳ ಚರ್ಚೆ ಕೈಗೆತ್ತಿಕೊಂಡಾಗ ಸಭಾನಾಯಕರೂ ಆಗಿರುವ ಸಣ್ಣ ನೀರಾವರಿ ಸಚಿವ ಬೋಸರಾಜ್ ಅವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣಾ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿ ಒಪ್ಪಿಗೆ ಕೋರಿದರು. ಇದನ್ನೆಲ್ಲ ಸರ್ವೆ ಮಾಡತಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಇದೆ. ಹೇಳಿ ಎಷ್ಟಾಗಿದೆ, ಇನ್ನು ಎಷ್ಟಾಗಬೇಕು, ಎಷ್ಟು ತೆರವುಗೊಳಿಸಿರಿ, ಇನ್ನು ಎಷ್ಟು ತೆರವುಗೊಳಿಸಬೇಕಂತ ರೆಕಾರ್ಡ್ ಇದೆ ನಮ್ಮ ಹತ್ರ. ಈ ಮಂತ್ಲಿ ಪ್ರೋಗ್ರೆಸ್ ತೋರಿಸ್ತಾ ಇದ್ದಾರೆ. ಈ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದ್ದೀವಿ. ಎಲ್ಲೆಲ್ಲ ತಮ್ಮ ಮಾಹಿತಿ ಗೆದ್ದರೆ ಹೇಳಿ ನಾವು ಇಮಿಡಿಯೇಟ್ಲಿ ವೆರಿಫೈ ಮಾಡಿ ಅದಕ್ಕೆ ನಾನು ಮಾತಾಡಿ ಹೇಳ್ತೀನಿ. ವಿಧೇಯಕದ ಪರವಾಗಿ ಆಡಳಿತ ಪಕ್ಷದ ಸದಸ್ಯ ಐವಾನ್ ಡಿಸೋಜಾ ಅವರು ವಿಧೇಯಕದಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ, ಹಲವು ವರ್ಷಗಳ ಸಮಸ್ಯೆಗಳಿಗೆ ಪರಿಹಾರ ದೊರಕಲಿದೆ ಎಂದರು. ಬಿಜೆಪಿ ಸದಸ್ಯ ರವಿಕುಮಾರ್, ಈ ವಿಧೇಯಕವು ಕೆರೆ ಸಂರಕ್ಷಣೆ ಮಾಡುವ ಬದಲಿಗೆ ಒತ್ತುವರಿಗೆ ಅನುಕೂಲವಾಗಲಿದೆ. ವಿಧೇಯಕದ ಕುರಿತು ವಿಸ್ತಾರವಾದ ಪರಿಶೀಲನೆ ನಡೆಸಲು ಸಂಬಂಧಿಸಿದ ಸದನ ಸಮಿತಿಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು, ಈ ವಿಧೇಯಕವು ಸಂರಕ್ಷಣೆಗೆ ವಿರುದ್ಧದ ಹಾನಿ ನಾಶ ಮಾಡುವುದಕ್ಕೆ ನೆರವಾಗುತ್ತದೆ, ಕೂಡಲೇ ಇದನ್ನು ಸದನ ಸಮಿತಿಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿದರು. ಈ ಸರಿ ಅಲ್ದಿದ್ರೆ ಒಂದೊಂದು ಸಾರಿಗೆ ಮಾಡೋಣ, ತಪ್ಪೇನಿಲ್ಲ ಅಂತ ನನ್ನ ಆಗ್ರಹ. ಬಿಜೆಪಿ ಸದಸ್ಯೆ ಹೇಮಲತಾ ನಾಯಕ್, ಕೊಪ್ಪಳ ಜಿಲ್ಲೆಯ ಬಸಾಪುರ ಕೆರೆ ಒತ್ತುವರಿಯಾಗುತ್ತಿದ್ದು ಕೆರೆಯ ವಿಸ್ತೀರ್ಣ ಕಾಲಕ್ರಮೇಣ ಕಡಿಮೆಯಾಗುತ್ತಿದೆ. ಇಲ್ಲಿ ಬಫರ್ ಝೋನ್ ಇಲ್ಲ. ಹಾಗಾಗಿ ಒಮ್ಮೆ ಸಚಿವೆ ಎಂಬಿ ಪಾಟೀಲರು ಭೇಟಿ ನೀಡಿ ಪರಿಶೀಲಿಸಿ ಕೆರೆ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಮುಂದಿನ ದಿನಗಳಲ್ಲಿ ಜಂಟಿ ಸದನ ಸಮಿತಿ ರಚಿಸಿ ಅದರಲ್ಲಿ ತಮ್ಮನ್ನು ಸದಸ್ಯೆಯಾಗಿ ನೇಮಿಸಿದರೆ ಆ ವಿಚಾರದ ಬಗ್ಗೆ ಚರ್ಚಿಸಲು ಇನ್ನೂ ಹೆಚ್ಚು ಸಮಯ ಸಿಗುತ್ತದೆ ಎಂದರು. ಇದಕ್ಕೆ ಉತ್ತರಿಸಿದ ಸಚಿವ ಎಂಬಿ ಪಾಟೀಲ್, ಕೆರೆ ಸಂರಕ್ಷಣೆ ಕುರಿತ ಸಂಶೋಧನೆಗೆ ಈಗಾಗಲೇ 50 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಪರಿಸರ ಇಲಾಖೆ ಏನು ತಾವು ಪರ್ಮಿಷನ್ ಕೊಟ್ಟಿದಾರ ಅದನ್ನ ವೆರಿಫಿಕೇಶನ್ ಮಾಡ್ಲಿಕ್ಕೆ 50 ಲಕ್ಷ ಹೆಂಗ್ ಕೊಡಬೇಕು ಅನ್ನೋದು ಈಗ ನಮ್ಗೆ ಜಿಜ್ಞಾಸೆ ನಮ್ಮಲ್ಲಿ ನನಗೆ ಕೇಳ್ತಾರೆ, ಸರ್ ಎಲ್ಲಿ ಕೊಡಬೇಕು ಅಂದ್ರೆ 50 ಲಕ್ಷ ಅಂತೇಳಿ. ಬಿಕಾಸ್ ಯಾರು ಅಥಾರಿಟಿ ಅದನ್ನ ಬಿಟ್ಟು ನೀವು ಒಂದು ಅಡಿಷನಲ್ ಆಗಿ ಕೊಟ್ಟಿದ್ರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಅಂತೇಳಿ, ಅಂದ್ರೆ ಆ ವಿಶ್ವಾಸಾರ್ಹತೆ ಮೂಡಬೇಕು. ನಾನು ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ರು ಡೌಟ್ ಮಾಡ್ತಾ ಇಲ್ಲ. ಇದು ಲೆಜಿಟಿಮೇಟ್ ಅಥಾರಿಟಿ, ದಟ್ ಇಸ್ ಫೈನಲ್. ಅದಾಗಿನೂ ಕೂಡ ಒಂದು ಇಂಡಿಯನ್ಸ್ ಆಫ್ ಸೈನ್ಸ್ ನಿಂದ ಒಂದು ಅದನ್ನ ಲೆಟ್ ಅಸ್ ಸಿ ವಾಟ್ ದ ರಿಪೋರ್ಟ್ ಕಮ್ಸ್ ಎರಡನ್ನೂ ಕೂಡ ಟೆಲಿ ಮಾಡಿ ನೋಡಬೇಕು ಅಂತೇಳಿ ಮಾಡಿದೀವಿ. ಮೇಡಮ್, ನಿಮ್ಮ ಸಲುವಾಗಿ 50 ಲಕ್ಷ ಖರ್ಚು ಮಾಡಿದ್ದೀನಿ ನಾನು. ರಾಮೋಜಿಗೌಡ್ರೆ, ಆದ್ರೆ ಎಲ್ಲ ಬಿಜೆಪಿ ಸದಸ್ಯ ರಾಮೋಜಿಗೌಡ, ವಿಧೇಯಕಕ್ಕೆ ಸ್ವಾಗತ, ಅದಕ್ಕೆ ತಮ್ಮ ಬೆಂಬಲವಿದೆ ಎಂದರು. ಅಂತಾರೆ ಮಾನ್ಯ ಸಭಾಪತಿಗಳೇ, ಒಬ್ಬ ವ್ಯಕ್ತಿ ರೈತ ಒಂದು ಕುಂಟೆ ಇರ್ತದೆ, ಅದರ ಪಕ್ಕದಲ್ಲಿ ಪಾಪ 1 ಎಕರೆ ಜಮೀನು ಇರ್ತದೆ. ಬಫರ್ ಝೋನ್ 30 ಮೀಟರ್ ಅಂದ್ರೆ 100 ಫೀಟ್ ಬಿಡಬೇಕು. ಅವನಿಗೆ 400 ಅಡಿಗೆ 100 ಅಡಿಗೆ 400 ಅಡಿ ಇದ್ರೆ ಅವನ್ ಮನೆ ಕಟ್ಟಕ್ಕಾಗಲ್ಲ ಸಭಾಪತಿಗಳೇ, ಕಂಪ್ಲೀಟ್ ಬಫರ್ ಝೋನ್ ಆಗ್ತದೆ. ಜಮೀನುಗಳು ಬಳಿಕ ಸದಸ್ಯ ಪಿಎಚ್ ಪೂಜಾರ್, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಿದೆ. ಅಲ್ಲದೆ ಅತಿ ಮುಖ್ಯವಾಗಿ ಕೆರೆ ಅಚ್ಚುಕಟ್ಟು ಪ್ರದೇಶವನ್ನು ಸಂರಕ್ಷಣೆ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಾವಿಗಳು ತೋಡಿದ್ರಂದ್ರೆ ಪರ್ಕೊಲೇಷನ್ ಆ ಬಾವಿಗಳು ಉಪಯೋಗ ಮಾಡುವಂತಹದ್ದನ್ನು ನಾವು ಅಲ್ಲೆಲ್ಲೇ ನೋಡಿದೀವಿ.